ಕಲಬುರಗಿಯಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಅಬ್ಬರದ ಪ್ರಚಾರವನ್ನು ಮುಂದುವರಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿಗೆ ಕನ್ನಡ ಸಂಘಟನೆಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿವೆ. ರಾಧಾಕೃಷ್ಣ ದೊಡ್ಡಮನಿ ಪರವಾದಂಥ ಅಲೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಣಸಿಗ್ತಾ ಇದೆ. ಕಳೆದ 5 ವರ್ಷದಲ್ಲಿ ಕಲಬುರಗಿ ಅಭಿವೃದ್ಧಿ ಕುಂಠಿತವಾಗಿದೆ. ಕಲಬುರಗಿಯಲ್ಲಿ ಬಿಜೆಪಿಯವರ ಅಭಿವೃದ್ಧಿ ಶೂನ್ಯವಾಗಿದೆ. ಕಳೆದ ಬಾರಿ ಬಿಜೆಪಿ ಮೇಲೆ ಇಟ್ಟ ಭರವಸೆ ಸುಳ್ಳಾಗಿದೆ. ಕಾಂಗ್ರೆಸ್ ಪರವಾಗಿ ಮತ ಹಾಕಬೇಕು ಅಂತ ಹೇಳಿ ಪ್ರಚಾರ ಮಾಡಲಾಗ್ತಾ ಇದೆ, ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬೆಂಬಲವನ್ನು ಘೋಷಣೆ ಮಾಡಿರುವಂಥ ಕನ್ನಡ ಪರ ಸಂಘಟನೆಗಳ ಮುಖಂಡರು ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾಡು ನುಡಿಯ ಹಿತಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು, ಕಾಂಗ್ರೆಸ್ ಬೆಂಬಲಕ್ಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾವೆ. ಕಲಬುರಗಿ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿರತಕ್ಕಂಥದ್ದು. ಹಾಗಾಗಿ ಅಭ್ಯರ್ಥಿಗಳೆಲ್ಲರೂ ಕೂಡ ಶತಾಯಗತಾಯ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಪ್ರಚಾರವನ್ನು ಮತಬೇಟೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಸಮುದಾಯಗಳು ಕೆಲವೊಂದು ಪಕ್ಷಗಳಿಗೆ ಬೆಂಬಲವನ್ನು ನೀಡ್ತಾ ಇದ್ದಾವೆ. ಈ ಒಂದು ಸಂದರ್ಭದಲ್ಲಿ ಒಂದು ಕನ್ನಡ ನಾಡು ನುಡಿ ಜಲಕ್ಕಾಗಿ ಹೋರಾಟ ಮಾಡತಕ್ಕಂಥ ಕನ್ನಡ ಪರ ಸಂಘಟನೆಗಳು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತವೆ. ಹಾಗಾಗಿ ಆ ಒಂದು ಸಂಘಟನೆಗಳು ಯಾರ ಪರವಾಗಿದ್ದಾವೆ, ಯಾವ ಅಭ್ಯರ್ಥಿ ಅವರಿಗೆ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ, ಅಭಿವೃದ್ಧಿಗಾಗಿ ಯಾರು ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ನಮ್ಮೊಟ್ಟಿಗಿದ್ದಾರೆ. ಇವತ್ತು ಅವರನ್ನೇ ಮಾತಾಡಿಸಿ ಕೇಳುವಂಥ ಪ್ರಯತ್ನವನ್ನು ನಾವು ಇವತ್ತು ಮಾಡ್ತಾ ಹೋಗ್ತೇನೆ. ಇವತ್ತು ಈ ಒಂದು ಕನ್ನಡ ಸಂಘಟನೆಗಳು ಯಾಕಂದರೆ ಸಾಕಷ್ಟು ಜನರ ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥವ್ರು, ಕನ್ನಡ ನುಡಿ ಜಲಕ್ಕಾಗಿ ಹೋರಾಟ ಮಾಡ್ತಕ್ಕಂಥ, ಇವತ್ತು ಯಾವ ಪಕ್ಷ ಲೇಸು ಅನಿಸುತ್ತೆ, ಯಾವ ಅಭ್ಯರ್ಥಿ ನಿಮಗೆ ಬೇಕು ಅನಿಸುತ್ತೆ? 2024ನೇ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಇವತ್ತು ಕಲಬುರಗಿಯಲ್ಲಿ ಏನಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ನಾವು ಕಲಬುರಗಿಯ ಕನ್ನಡ ಪರ ಸಂಘಟನೆ ಒಕ್ಕೂಟ ಯಾಕೆ ಅವರಿಗೆ ನಾವು ಇವತ್ತು ಸಪೋರ್ಟ್ ಮತ್ತು ಬೆಂಬಲ ಮಾಡ್ತಾ ಇದ್ದೀವಿ ಅಂತಂದರೆ 2019ನೇ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೀನಾಯವಾಗಿ ಸೋಲನ್ನು ಕಂಡಿದೆ. ಆದ ಕಾರಣ ಉಮೇಶ್ ಜಾಧವ್ ಅವರು 5 ವರ್ಷ ಸತತವಾಗಿ 5 ವರ್ಷ ಲೋಕಸಭಾ ಚುನಾವಣೆ ಗೆದ್ದ ನಂತರ ಕಲಬುರಗಿಯ ಏನಪ್ಪ ಅಂದ್ರೆ ಮರ್ತು ಬಿಟ್ಟಾರಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಕಲಬುರಗಿಯ ಧರ್ಮ್ ಸಿಂಗ್ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಇವರು ಎರಡೂ ನಮ್ಮ ಕಲಬುರಗಿಗಲ್ಲ, ಇವತ್ತು ಹೈದರಾಬಾದ್ ಕರ್ನಾಟಕಕ್ಕೆ 2 ಕಣ್ಣುಗಳಾಗಿದ್ದಂತೆ. ಇವತ್ತು ಧರ್ಮ್ ಸಿಂಗ್ ಅವ್ರಿಗೆ ಕಳ್ಕೊಂಡಾಗೆ ಒಂದು ಕಣ್ಣನ್ನು ಕಳ್ಕೊಂಡಿದ್ದೀವಿ. ಈಗ ಇನ್ನೊಂದೇನಪ್ಪ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಇನ್ನೊಂದು ಕಣ್ಣಿದ್ದಂಗೆ. ಇವತ್ತೇನಪ್ಪ ಅಂದ್ರೆ ಒಂದು ಅರ್ಧ ಕಲಬುರಗಿ ಅಲ್ಲ, ಇವತ್ತು ನಮ್ಮ ಕರ್ನಾಟಕ ಅರ್ಧ ಕತ್ತಲಾಗಿದೆ, ಇನ್ನೂ ಅರ್ಧ ಕತ್ತಲಿದ್ದು ಬೆಳಕು ಮಾಡೋಣ ಅಂತ ಏನಪ್ಪ ಅಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ನಾವು ಗೆಲ್ಲಿಸ್ತಾಂದೀವಿ ಅಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗೆಲ್ಲಿಸ್ತಂದಂಗೆ. ಅದೇ ರೀತಿ ಕಲಬುರಗಿ ಅಲ್ಲ, ಇವತ್ತು ಕರ್ನಾಟಕ ಮತ್ತೆ ಬೆಳಕಾಗುವಂಥ ಸಂದರ್ಭ ಇದೆ ಅಂತ ನಾನು ಇವತ್ತು ಕನ್ನಡ ಪರ ಸಂಘಟನೆ ಒಕ್ಕೂಟ ವತಿಯಿಂದ ಇವತ್ತು ರಾಧಾಕೃಷ್ಣ ಅವರಿಗೆ ಬೆಂಬಲ ನೀಡಬೇಕಂತ ನಾನು ಇಷ್ಟಪಡಲಿಕ್ಕೆ ಹೇಳ್ತಾ ಇದ್ದೇನೆ. ಏನು ಹೇಳ್ತೀರಿ, ತಾವೇನು ಹೇಳ್ತೀರಿ? ನಾವು ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಅವ್ರಿಗೆ ಕನ್ನಡ ಪರ ಸಂಘಟನೆ ಒಕ್ಕೂಟದಲ್ಲಿ ಬೆಂಬಲ ಕೊಡ್ತೀವಿ ಸರ್. ಏನು ಹೇಳ್ತೀರಿ ಸರ್, ಯಾವ ಅಭ್ಯರ್ಥಿ ಹೊಳಿತು ಅಂತ? ಲೋಕಸಭಾ ಕಲಬುರಗಿ ಮೀಸಲು ಮತಕ್ಷೇತ್ರದಿಂದ ಸಮದರ್ಶಿಗಳು, ಶಿಕ್ಷಣ ಧುರೀಣರು, ಸರಳ ವ್ಯಕ್ತಿತ್ವದ ಸರ್ವ ಜನಾಂಗದ ನಾಯಕರಾಗಿರುವಂಥ ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಯ ಒಕ್ಕೂಟದ ಪರವಾಗಿ ಈಗಾಗಲೇ ಬೆಂಬಲ ಘೋಷಿಸಿ ಚೌಕ್ ಪೊಲೀಸ್ ಠಾಣೆ, ಚಪ್ಪಲ್ ಬಜಾರ್, ಕಿರಾಣಾ ಬಜಾರ್, ಬಾಂಡೆ ಬಜಾರ್, ಸೂಪರ್ ಮಾರ್ಕೆಟ್ನಲ್ಲಿ ನಿನ್ನೆ ಮತಯಾಚನೆ ಮಾಡುವ ಮೂಲಕ ಈ ಭಾಗಕ್ಕೆ ಕಲಬುರಗಿಗೆ ಬರಬೇಕಾಗಿರುವಂಥ ಹಿಂದೆ ಘೋಷಣೆ ಆಗಿದಂಥ 2ನೇ ರಿಂಗ್ ರಸ್ತೆ ಆಗಿರ್ಬೋದು, ಕಲಬುರಗಿ ವಿಭಾಗೀಯ ರೈಲ್ವೆ ಕಚೇರಿ ಆಗಿರ್ಬೋದು, ESI ಹಾಸ್ಪಿಟಲನ್ನು ದರ್ಜೆಗೇರಿಸುವಂಥ ರೀತಿಯಲ್ಲಿ ನಮ್ಮ ಧ್ವನಿ ಇವತ್ತು ಲೋಕಸಭೆಯಲ್ಲಿ ಅಡಗಿದೆ. ಜಾಧವ್ ಅವರು 5 ವರ್ಷ ಚುನಾಯಿತರಾದರೂ ಕೂಡ ಈ ಭಾಗಕ್ಕೆ ಬರಬೇಕಾಗಿರುವಂಥ ಸಾಮಾಜಿಕ ನ್ಯಾಯದ ಕೊಡುಗೆಗಳು ಹಿಂದಿರುಗಿದೆ. ಹಾಗಾಗಿ ಈ ನಮ್ಮ ಒಂದು ಕೂಗು ಲೋಕಸಭೆಯಲ್ಲಿ ಮತ್ತೆ ಗಡುಗಬೇಕಾದರೆ ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಈ ಭಾಗದ ಕಲಬುರಗಿ ಜನತೆ ಮತದಾರರು ಸಂಪೂರ್ಣವಾಗಿ ಬೆಂಬಲಿಸಿ ಅವರನ್ನು ಆರಿಸಿದಾದರೆ ಈ ಭಾಗಕ್ಕೆ ರದ್ದಾದಂಥ ಎಲ್ಲ ಯೋಜನೆಗಳು ಮತ್ತೆ ಈ ಭಾಗಕ್ಕೆ ಬರುವುದು ನಿಶ್ಚಿತ. ಅದಕ್ಕಾಗಿ ನಾವೆಲ್ಲರೂ ಮತ ಬಾಂಧವರಲ್ಲಿ ಮತ್ತು ಪ್ರಬುದ್ಧ ಮತದಾರರು, ಪ್ರಜ್ಞಾವಂತ ಮತದಾರರು, ನಾಡಪರ, ಜನಪರ, ಪ್ರಗತಿಪರ ಸಂಘಟನೆಗಳಲ್ಲಿ ಈ ಮೂಲಕ ಕೇಳಿಕೊಳ್ಳುವುದೆಂದರೆ ರಾಧಾಕೃಷ್ಣ ದೊಡ್ಡಮನಿಯವರಿಗೆ ತಮ್ಮ ಎಲ್ಲ ಅಮೂಲ್ಯ ಮತ್ತು ಪವಿತ್ರ ಮತವನ್ನು ಹಾಕಿ ಗೆಲ್ಲಿಸಿ ಈ ಭಾಗಕ್ಕೆ ಸಾಮಾಜಿಕ ನ್ಯಾಯ ಕೊಡುವ ರೀತಿಯಲ್ಲಿ ನಾವು ಬೆಂಬಲಿಸ್ತಾ ಇದ್ದೀವಿ ಎಂದು ಹೇಳಿ ಈ ಮುಖಾಂತರ ನಾನು ಆಗ್ರಹಿಸ್ತೇನೆ. ಏನು ಹೇಳ್ತೀರಿ ಸರ್?
ಇವತ್ತೇನಪ್ಪ ಅಂದ್ರೆ ನಿನ್ನೆ ಶರಣಬಸಪ್ಪನ ಗುಡಿ ಎತ್ತರಲ್ಲಿ ನಾವು ಇವತ್ತು ಪೂಜೆನ ಮಾಡಿದ್ದೀವಿ. ಗೆದಿಬೇಕು ದೊಡ್ಡಮನಿ ಸರ್ ಅಂತ ಕೇಸಿ ನಾವು ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಗೆಲ್ಲಿಸ್ಬೇಕಂತ ಕೇಸಿ ನಿನ್ನೆ ಅಲ್ಲಿ ಶರಣಬಸವ ಜಾತ್ರೆಯಲ್ಲಿ ಪೂಜೆನ ಮಾಡಿದ್ದೀವಿ. ಮತ್ತು ಅದು ಚಪ್ಪಲ ಬಾಜಾರ, ಬಾಂಡ್ಯ ಬಾಜಾರ್ ಮಾರ್ಕೆಟದಲ್ಲೆಲ್ಲ ನಾವು ಪ್ರಚಾರ ಮಾಡಿ ಕೇಸಿ ಕನ್ನಡ ಪರ ಸಂಘಟನೆ ಕಡಲಿದ್ದು ರಾಧಾಕೃಷ್ಣ ದೊಡ್ಡಮನಿ ಅವರು ಗೆದಿಬೇಕಂತ ಕೇಸಿ ನಾವು ಎಲ್ಲ ಮಾರ್ಕೆಟದಲ್ಲಿ ಪ್ರಚಾರ ಮಾಡಿ ನಿನ್ನೆ ರಾತ್ರಿ ತಿಮ್ಮಪ್ಪರ ಸರ್ಕಲ, ಟೇಷನ್ ಬಜಾರ ಮತ್ತು ಐವಶಾಹಿ ಎಲ್ಲ ಕಡೆಗೆ ನಾವು ನಿನ್ನೆ ಪ್ರಚಾರ ಮಾಡಿ ದೊಡ್ಡಮನಿಯವರು ಗೆದಿಬೇಕಪ್ಪ ಅಂತ ಕೇಸಿ ನಾವು ಎಲ್ಲ ಪ್ರಚಾರ ಮಾಡಿದ್ದೀವಿ. ನಾವು ರಾಧಾಕೃಷ್ಣ ದೊಡ್ಡಮನಿಯವರು ಬೆಂಬಲ ಕೊಡಾಕ್ತೀವಿ. ಅದು ಜೊತೆಯಲ್ಲಿ ಏನಪ್ಪ ಅಂದ್ರೆ ನಾವು ಇವತ್ತು ದೊಡ್ಡಮನಿಯವ್ರಿಗೆ ಏನಪ್ಪ ಅಂದ್ರೆ ಇವತ್ತು ಜೊತೆಯಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆ ಎಲ್ಲ ಬೆಂಬಲ ಆಗಿ ಎಲ್ಲ ಈ ವಾತಾವರಣ ಏನಪ್ಪ ಅಂದ್ರೆ ಅವ್ರಿಗೆ ಇವತ್ತು ಗೆದ್ದಿಸ್ಬೇಕಂತ ಕೇಸಿ ವಾತಾವರಣ ಎಲ್ಲ ಸರಿಯಾಗದ ನಡೆದ ಅಂತ ಕೇಸಿ ಇವತ್ತು ರಾಧಾಕೃಷ್ಣ ದೊಡ್ಡಮನಿಗೆ ನಾವು ಬೆಂಬಲಿಸ್ತಿದ್ದೆವು. ತಾವೇನು ಹೇಳ್ತೀರಿ ಸರ್? ಸರ್, ನಾಡ ನುಡಿ ಸಲುವಾಗಿ ಸುಮಾರು ಸರಿ ನಾವು ಹೋರಾಟಗಾರರು ಹೋರಾಟ ಮಾಡಿದಂಥ ವ್ಯಕ್ತಿಗಳು ಇವತ್ತು ಕಲಬುರಗಿಯಲ್ಲಿ ಹಿಂದಿನ ಸರ್ಕಾರ ಇದ್ದಂಥ ಲೋಕಸಭಾ ಸದಸ್ಯರು ಉಮೇಶ್ ಜಾಧವ್ ಇದ್ದರು ಕೂಡ ಅವರು ಇವತ್ತು ಹೋರಾಟದಿಂದ ನಾವು ಅವ್ರ ಗಮನಕ್ಕೆ ಎಷ್ಟೋ ಸಾರಿ ಕಲಬುರಗಿಲಿಂದ ಏನು ವಂಚನೆ ಹೋಗಿದ್ದೀವಿ ಅಂಥವ್ರು ಅವ್ರ ಗಮನಕ್ಕೆ ತಂದಿದ್ದೀವಿ. ಕಿವಿನೂ ಕೇಳಲಿಲ್ಲ, ಕಣ್ಣು ಕಾಣಿಲ್ಲ. ಇವತ್ತು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ, ಕಿವಿನೂ ಮುಚ್ಕೊಂಡು ಕೂತಿದ್ದಾರೆ. ಹಂಗಾಗಿ ಇವತ್ತು ನಾವು ಎಲ್ಲರೂ ಕನ್ನಡ ಪರ ಸಂಘಟನೆಯವರು ಒಕ್ಕೂಟ ವತಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡಮನಿ ಸಾಹೇಬರಿಗೆ ಇವತ್ತು ನಾವು ಬೆಂಬಲ ನೀಡ್ತಾ ಇದ್ದೀವಿ. ನಾವು ಸಂಪೂರ್ಣವಾಗಿ ಕಾಂಗ್ರೆಸ್ ಬೆಂಬಲ ಕೊಡ್ತಾ ಇದ್ದೀವಿ ಅಂತ ನಾನು ಮಾತು. ಇವತ್ತು ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಇವತ್ತು ಕನ್ನಡ ಪರ ಒಗ್ಗಟ್ಟು ಎಲ್ಲರೂ ಸೇರಿ ಒಂದು ಮನಸ್ಸಿಗೆ ತುಂಬ ನೋವಾದಂಥ ಒಂದು ಸಂಗತಿ. ಯಾಕಪ್ಪ ಅಂದರೆ ಇವತ್ತು ಡೆಲ್ಲಿಯಲ್ಲಿ ಕುಂತ್ಕೊಂಡು ಘಟನೆ ನಾಯಕರು ಇವತ್ತಿಂದಲ್ಲಿ 420 ಸೀಟ್ ಬಂದರೆ ನಾವು ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಇವತ್ತು ಬಿ ಜೆ ಪಿ ಮುಖಂಡರು ಹೇಳ್ತಾರೆ. ಒಂದು ಕಡೆ ನೋಡಿದರೆ ಬಿ ಜೆ ಪಿ ಮುಖಂಡರು ಚೂಟ ಅಂತ ಕೆಲಸ ಮಾಡ್ತಾರೆ, ಇನ್ನೊಂದು ಕಡೆ ನೋಡಿದ್ರೆ ನರೇಂದ್ರ ಮೋದಿ ಅವರು ತೊಟ್ಲು ತೂಗಂತ ಕೆಲಸ ಮಾಡ್ತಾರೆ. ಇವತ್ತು ದಿನದಲ್ಲಿ ನಾವು ಏನಾದರೂ ಆರಿಸಿ ಬಂದರೆ ಇಡೀ ನಮ್ಮ ದೇಶದಲ್ಲಿ ನಾವು ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳೋಂಥ ಮಾತು ಪದೇ ಹೇಳ್ತಾರೆ. ಇದಕ್ಕೆ ನಮಗೆ ತುಂಬ ನೋವಾಗಿ ಈ ಸರಿ ನಾವು ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಬೇಕು, ಭದ್ರವಾಗಿ ಕೆಲಸ ಮಾಡಬೇಕು, ನಮ್ಮ ಸಂವಿಧಾನ ಉಳಿಸ್ಕೋಬೇಕಂತ ನಾವು ಕನ್ನಡ ಪರ ಎಲ್ಲ ಒಗ್ಗಟ್ಟು ಸೇರಿ ಇವತ್ತು ಸಂವಿಧಾನ ನಾವು ಉಳಿಸೋಂಥ ಕೆಲಸ ಮಾಡಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು ಇಡೀ ಕರ್ನಾಟಕದಂತೆ ನಾವು ಕಾಂಗ್ರೆಸ್ನ ತರಬೇಕಂತ ನಾವು ಇವತ್ತು ದಿನದಲ್ಲಿ ಕಲ್ಯಾಣ ಕರ್ನಾಟಕ ಸೈನ್ಯ ವತಿಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ಏನು ಹೇಳ್ತೀರಿ ಸರ್? ಯಾರಿಗೆ ಬೆಂಬಲ ನಿಮಗೆ? ಈಗ 2024ನೇ ಲೋಕಸಭಾ ಚುನಾವಣೆಯ ಕಲಬುರಗಿ ಕ್ಷೇತ್ರದ ರಾಧಾಕೃಷ್ಣ ದೊಡ್ಡಮನಿ ಸರ್ ಅವರಿಗೆ ನಾವೆಲ್ಲ ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಯವರು ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟು ಈಗ ಆಲ್ರೆಡಿ 2 ದಿವಸದಿಂದ ನಾವು ಪ್ರಚಾರವನ್ನು ಮಾಡ್ತಾ ಇದ್ದೇವೆ. ಈಗ ಪ್ರಚಾರ ಮಾಡುವ ಉದ್ದೇಶ ಇಲ್ಲ, ಕನ್ನಡ ಪರ ಸಂಘಟನೆ ಯಾರಿಗೆ ಬೆಂಬಲ ಕೊಡ್ತಾರೆ ಅನ್ನೋದಂಥದ್ದೇ ಮೊದಲನೇ ಪ್ರಶ್ನೆ. ಈಗ ನಾವು ಕೊಡೋ ಉದ್ದೇಶ ಏನಂತಂದರೆ 2019ರಲ್ಲಿ ನಾವು ಇದೇ ಉಮೇಶ್ ಜಾಧವ್ ಅವರಿಗೆ ಎಲ್ಲ ಕನ್ನಡ ಪರ ಸಂಘಟನೆದರು ಹೊಸ ಮುಖ ಬರಬೇಕು, ಹೊಸ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಹೊಸದು ಮೋದಿ ಸರ್ಕಾರ ಇರೋದ್ರಿಂದ ಇವರು MP BJP ಸರ್ಕಾರ MP ಆದ್ರಂತಂದರೆ ಮುಂದಿನ ಹೆಚ್ಚಿನ ಯೋಜನೆಗಳು ಬರ್ಬೋದು ಅನ್ನೋದಂಥದ್ದು ನಮಗೆ ತಲೆಯಾಗಿತ್ತು. ಅದಕ್ಕೆ ನಾವು ಆರಿಸಿ ಕಳಿಸಿದ ನಂತರ 5 ವರ್ಷ ಯಾವುದೇ ರೀತಿಯಿಂದ ಕೆಲಸ ಮಾಡಿದೆ, ಜೀರೋ ಅಂದರೆ. ಮತ್ತು ಬಾರ್ ನಾವು ದಿನ ಮಾಧ್ಯಮದಲ್ಲಿ ನಾವು ಸಂವಿಧಾನ ಬದಲಾವಣೆ ಮಾಡ್ತೇವೆ, ನಾವು 400 ಬಂದಾಗ ಅನ್ನೋದಂಥ ಮೂಲಕ ಇವತ್ತು ಭಾಳ ಮಂದಿಗೆ ನಮ್ಮ ಮನಸ್ಸಿಗೆ ನೋವಾಗ್ತಾಯಿದೆ. ಯಾಕಂದರೆ ಇವತ್ತು ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗೋದೇ ಸಂವಿಧಾನ ಅಡ್ಯದಲ್ಲಿ. ಆ ಸಂವಿಧಾನ ತೆಗೆದ ಮೇಲೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದು ಅವಶ್ಯಕತೆನೇ ಇರೋಲ್ಲ. ಅದು ಸಂವಿಧಾನ ಏನಂದ, ಸಂವಿಧಾನ ಆರ್ಟಿಕಲ್ ಏನಿದೆ ಅನ್ನೋದಂಥದ್ದು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಉಮೇಶ್ ಜಾಧವ್ ಯಾಕೆ ಕೈ ಬಿಡ್ತಾ ಇದ್ದೇವೆ ಅಂತಂದರೆ ಅವ್ರ ಕೆಲಸಗಳನ್ನು ಸುಮ್ಮನೆ ಇದೆ. ನಮ್ಮ ಬರವಾದ ಕರ್ನಾಟಕದಲ್ಲಿ ನಾವು ಏನು 2019 ಮುಂಚೆ 2013ರಿಂದ ಏನು ಯೋಜನೆಗಳು ಬಂದಿದೆ, ಇವತ್ತು ಸುಮಾರು ಅಭಿವೃದ್ಧಿ ಆಗಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡೋಂಥ ಸಾಧನೆ ಇವತ್ತು ಬರೀ ಕಲ್ಯಾಣ ಕರ್ನಾಟಕನೇ ಬಗಲ ಕರ್ನಾಟಕನೇ ಅಲ್ಲ, ಇವತ್ತು ದೇಶ ಮಾತಾಡ್ತದೆ. ಇವತ್ತು ಕಲಬುರಗಿ ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ನಾವು ಬೆಂಬಾಗಿ ಎಲ್ಲ ಹೋದಾಗ ಬರೀ ಶಾಬಾದ್ ಗುರುತಿಸ್ತೀವಿ ಹೊರತು, ವಾಡಿ ಗುರುತಿಸ್ ಹೊರತು ಕಲಬುರಗಿ ಗುರುತಿಸ್ತಿಲ್ಲ. ಇವತ್ತು ದಿಲ್ಲಿಯಲ್ಲಿ ಬರೀ ನಾವು ಕಲಬುರಗಿ ಅಂತಂದರೆ ನೀವು ಖರ್ಗೆ ಅವರು ಗಾಂವಲಿ ಅಂತ ಕೇಳೋಂಥದ್ದು ಇವತ್ತು ನಮ್ಗೆ ಶಕ್ತಿ ಬಂದಿದೆ. ಅದಕ್ಕೆ ರಾಧಾಕೃಷ್ಣ ಸಾಹೇಬ್ರು ಗೆದ್ದರಂದರೆ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದೆ ಸಪೋರ್ಟ್ ಇರ್ತಾರೆ. ಮತ್ತು ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿಗಳು ಏನು ಕೈ ಬಿಟ್ಟಿದೆ ನಮ್ಮ ಅಭಿವೃದ್ಧಿಗಳು ಎಲ್ಲ ವಾಪಸ್ ಬರ್ತವೆ. ಮತ್ತು ಇನ್ನೊಂದು ನಾವೇನು ವಿನಂತಿ ಮಾಡ್ತಿದ್ದೆ ರಾಧಾಕೃಷ್ಣ ಸಾಹೇಬ್ರಿಗೆ ಅಂತಂದರೆ, ನಮ್ಮ ಕನ್ನಡ ಪರ ಸಂಘಟನೆಯ ಬೇಡಿಕೆ ಏನು, ನಾವು ಏನು ಪ್ರಚಾರ ಮಾಡ್ತಾ ಇದ್ದೀವಿ ಅಂತಂದರೆ, ನಿಮ್ಮ ಗೆದ್ದ ನಂತರ ನೀವು ಗೆದ್ದ ನಂತರ ಇಲ್ಲಿನ ನಿರೋಧಕ ಸಮಸ್ಯೆ ಬಗೆಹರಿಸಬೇಕು. ಮತ್ತು ಇಲ್ಲಿ ಏನು ನಮ್ಮ ಏರ್ಪೋರ್ಟ್ ಬಂದಾಗಿದೆ ಈಗ, ಯಾಕಂದರೆ ರಾತ್ರಿಗೆ ವಿಮಾನ ಹೋಗ್ತಾ ಇದೆ, ಹಗಲಾತ್ ಹೋಗ್ತಾ ಇಲ್ಲ. ಇದು ಎಲ್ಲ BJP ಕಾರಣ. ಮೊದಲೇನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲ ಯೋಜನೆಗಳಿದ್ದು ಈಗ ಎಲ್ಲ ಮುಂದೆ ಚಾಲೂ ಆಗಬೇಕು. ಮತ್ತು ಮುಂದೆ ಹೆಚ್ಚಿನ ರೀತಿಯ ಅಭಿವೃದ್ಧಿಯಾಗಿ ನಿರುದ್ಯೋಗಿ ಸಮಸ್ಯೆ, ರೈತರಿಗೆ ಎಲ್ಲರಿಗೆ ಅನುಕೂಲ ಮಾಡಿಕೊಡಬೇಕು ಅಂತಂದು ನಾವು ಇವತ್ತು ಕನ್ನಡ ಪರ ಸಂಘಟನೆಯವರು ಪೂರ್ಣವಾಗಿ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ. ಯಾರಿಗೆ ಸರ್ ತಮ್ಮ ಬೆಂಬಲ? ಸರ್, ನಾವು ರಾಧಾಕೃಷ್ಣ ಸಾಹೇಬರಿಗೆ ಬೆಂಬಲ ಮಾಡ್ತೀವಿ. ಕಾರಣ ಏನಂದರೆ, ನಾವು ಖರ್ಗೆ ಸಾಹೇಬರು ಮೊದಲು MP ಇದ್ದಾಗ ಅವರು ಯೋಜನೆಗಳನ್ನು ತಂದಿದ್ದರು. ಇವತ್ತು ರೈಲ್ವೆ ವಿಭಾಗೀಯ ಕೇಂದ್ರ ಮಾಡ್ತೀನಿ ಅಂತ ಹೇಳಿದ್ರು, ಸ್ಥಳವನ್ನು ನಿಗದಿಪಡಿಸಿದ್ದಾರೆ. ಖರ್ಗೆ ಸಾಹೇಬ್ರ ಆಸೆಗಳು ಏನೇನಿದ್ದೋ ಇವರು ಸೋತ ನಂತರ ಎಲ್ಲ ಕೆಲಸಗಳು ನಿಂತು ಹೋಗಿದ್ದಾವೆ. ಇವತ್ತು ಅವ್ರು ಇದ್ದಾಗ 370 ಕಲಂ ಅವರು ಮಾಡಿದ್ರು. ಇವತ್ತೆಲ್ಲ ನಮ್ಮ ಭಾಗದಾಗ ಎಷ್ಟೋ ಜನ ಖುಷಿಯಿಂದ ಇದ್ದೀವಿ. ರಾಧಾಕೃಷ್ಣ ಸಾಹೇಬರು ಬಂದರೆ ನಮ್ಮ ಖರ್ಗೆ ಸಾಹೇಬರು ಬಂದಂಗೆ
ಅದಕ್ಕೆ ಇವೆಲ್ಲ ಇವ್ರು ಗೆದ್ದ ನಂತರ ರೈಲ್ವೆ ವಿಭಾಗೀಯ ಕೇಂದ್ರ ಮಾಡ್ತೀನಿ ಅಂತ ಏನದು ಅವಾಗ ಆಸೆ ಇತ್ತು, ಅದು ಆಗ್ತದೆ ಅಂತ ನಮ್ಮ ಒಂದು ಆಸೆಯಲ್ಲಿಂದ ಇವತ್ತು ನಾವು ಅವರಿಗೆ ಬೆಂಬಲವನ್ನು ಮಾಡ್ತಾಯಿದ್ದೀವಿ ಸರ್. ಯಾರಿಗೆ ಸರ್ ತಮ್ಮ ಬೆಂಬಲ, ಯಾವ ಕಾರಣಕ್ಕೆ, ಏನು? ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಸುಮಾರು 15 ಸಂಘಟನೆಗಳು ಸೇರಿ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿರುವಂಥ ರಾಧಾಕೃಷ್ಣ ದೊಡ್ಡಮನೆಯವರಿಗೆ ಬೆಂಬಲ ಮಾಡ್ತಿರೋಂಥ ಉದ್ದೇಶ ಇಷ್ಟೇ. ಉಮೇಶ್ ಜಾಧವ್ ಹಟಾವ್ ಕಲಬುರ್ಗಿ ಬಚಾ ಅನ್ನುವಂಥ ಆಂದೋಲನಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೇವೆ. ಉದ್ದೇಶ ಇಷ್ಟೇ, ಉಮೇಶ್ ಜಾಧವ್ ಅವರು ಗೆದ್ದ ಮೇಲೆ ಎಲ್ಲಿದ್ದರು ಅನ್ನೋದೇ ಗೊತ್ತಿಲ್ಲ. ಕಲಬುರ್ಗಿಯಲ್ಲಿ ಯಾವ ಜನರ ಸಾರ್ವಜನಿಕರಿಗೆ ಭೇಟಿ ಆಗಲಿಲ್ಲ. ಈ ಸಿಟಿಯಲ್ಲಿರುವಂಥ ಮನೆಗೆ ಎಲ್ಲರೂ ಬಂದು ಭೇಟಿ ಕೊಡ್ತಾರೆ ಅನ್ನೋಂಥ ಉದ್ದೇಶದಿಂದ ರಿಂಗ್ ರೋಡ್ ಆಚೆ ಅವರು ಮನೆ ಮಾಡಿದ್ರು. ರಿಂಗ್ ರೋಡ್ ಆಚೆಯಿಂದ ವಿಮಾನಕ್ಕೆ ಹೋಗ್ತಾರೆ, ವಿಮಾನದಿಂದ ಡೆಲ್ಲಿ. ಇಲ್ಲಿ ಕಲಬುರಗಿಯಲ್ಲಿ ಯಾವುದೇ ದಿಶಾ ಕಮಿಟಿ ಮೀಟಿಂಗ್ ಆಗಬೇಕಾದ್ರೂ ಕೂಡ ಎಷ್ಟು ಗೊಂದಲ ಆಯ್ತು ಅನ್ನೋದು ಮಾಧ್ಯಮದವರಿಗೂ ಕೂಡ ಗೊತ್ತಿದೆ. ಅವರ ಕಾಂಟ್ರಿಬ್ಯೂಷನ್ ಶೂನ್ಯ ಆಗಿದೆ. ಈಗಾಗಲೇ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಅಷ್ಟೇ ಉಳಿತು, ಟೆಕ್ಸ್ಟೈಲ್ ಪಾರ್ಕ್ ಅಷ್ಟೇ ಉಳಿತು, ರೈಲ್ವೆ ವಿಭಾಗೀಯ ಕಚೇರಿ ಅಷ್ಟೇ ಉಳಿತು, ರೈಲ್ವೆ ಬೋಗಿ ಕಚೇರಿ ಅಷ್ಟೇ ಉಳಿತು. ವಿಮಾನದ ಕತಿ ಏನು, 371 ಆಗಬೇಕಾರುವಂಥ ಲೋಪದೋಷಗಳು ಸರಿಪಡಿಸಲಿಲ್ಲ. ಉಮೇಶ್ ಜಾಧವ್ ಅವರು ಕೇವಲ ಅವರು ನಿಜವಾಗ್ಲೂ ಅವರು MP ಆಗಿದ್ದರೆ ಇವತ್ತು ಈ ಭಾಗದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಆದರೆ ಇದರಲ್ಲಿ ಮೇಲ್ನೋಟಕ್ಕೆ ಎಲ್ಲೂ ಕೂಡ ಕಾಣ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನೆಯವರು 1.5 ಲಕ್ಷ ಲೀಡ್ಲಿಂದ ಗೆಲ್ತಾರನ್ನುವಂಥ ವಿಶ್ವಾಸ ಇದೆ. ಇದ್ರ ಜೊತೆಯಲ್ಲಿ ಈಗಾಗಲೇ ಸೋಲಿನ ಭೀತಿಯಲ್ಲಿ BJP ಸರ್ಕಾರ, BJPಯಲ್ಲಿರುವಂಥ ಅಭ್ಯರ್ಥಿ, ಯಾಕಂದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲೂ ಕೂಡ ಬರಲಿಲ್ಲ, ಮಗನ ಒಂದು ಚುನಾವಣೆಯಲ್ಲಿ ಇದ್ರು ಅನ್ನೋದು ಗೊತ್ತಿದೆ. ಹಾಗಾಗಿ ಎಲ್ಲ ಏನು ಕ್ಯಾಂಡಿಡೇಟ್ಸ್ ಹೋಗ್ತಿದ್ದಾರೆ, ದಕ್ಷಿಣ ಇರ್ಬೋದು, ಉತ್ತರ ಇರ್ಬೋದು, ಅಫ್ಜಲ್ಪುರ್ ಇರ್ಬೋದು, ಎಲ್ಲರೂ ಏನಿದ್ದಾರೆ ಅವರೆಲ್ಲರೂ ಕೂಡ ಮುನ್ಸ್ಕೊಂಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ತದೆ. ಗೆದ್ದ ಮೇಲೂ ಕೂಡ ಅಭಿವೃದ್ಧಿ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ನಾವು ರಾಧಾಕೃಷ್ಣ ಅವ್ರ ಜೊತೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಕನ್ನಡ ಪರ ಸಂಘಟನೆ ಒಕ್ಕೂಟದವರು ನೀವು ಅಭಿವೃದ್ಧಿ ಪರವಾಗಿ ಬದ್ಧ ಇದ್ದರೆ ಮಾತ್ರ ನಾವು ಬೆಂಬಲ ಮಾಡ್ತೇವೆ ಅಂತೇಳಿ ಅವ್ರಿಗೆ ಹೇಳಿದೆ. ಖಂಡಿತವಾಗಿ ನಿಮ್ಮೆಲ್ಲರ ಸಲಹೆಯನ್ನು ತೊಗೊಂಡು ನಾನು ಸಭೆಗಳನ್ನು ಮಾಡೋ ಮೂಲಕವಾಗಿ ಏನು ಅಭಿವೃದ್ಧಿ ಮಾಡಬೇಕು ಎಲ್ಲವೂ ಕೂಡ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದರೆ. ಹಾಗಾಗಿ ರಾಧಾಕೃಷ್ಣ ದೊಡ್ಡಮನೆಯವರನ್ನು ಬೆಂಬಲಿಸೋದು ಅಷ್ಟೇ ಅಲ್ಲದೆ ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿ, ಕಲಬುರಗಿಯಲ್ಲಿ ಪ್ರಚಾರ ಅಷ್ಟೇ ಅಲ್ಲ, ಇವತ್ತು ಚಿತ್ತಾಪುರಕ್ಕೆ ತೆರಳಿ ಚಿತ್ತಾಪುರಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡೋ ಮೂಲಕವಾಗಿ ನಾಗಾವಿ ದೇವಿ ದರ್ಶನವನ್ನು ಮಾಡೋ ಮೂಲಕವಾಗಿ ಅಲ್ಲಿ ವಿಶೇಷ ಪೂಜೆ ಮಾಡೋ ಮೂಲಕವಾಗಿ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದೇವೆ. ಖಂಡಿತ ರಾಧಾಕೃಷ್ಣ ದೊಡ್ಡಮನೆಯವರು ಗೆಲ್ತಾರೆ ಅನ್ನೋಂಥ ವಿಶ್ವಾಸವಿದೆ. ಏನು ಹೇಳ್ತೀರಿ? 2024ನೇ ಚುನಾವಣೆಯಲ್ಲಿ ನಮ್ಮ ಕನ್ನಡ ಪರ ಸಂಘಟನೆ ಒಕ್ಕೂಟದಿಂದ ನಾವೆಲ್ಲ ಬೆಂಬಲ ವ್ಯಕ್ತಪಡಿಸ್ತೀವಿ. ನಿಮ್ಮ ಬೆಂಬಲ? ಇವಾಗ 2019ರಲ್ಲಿ ಎಲೆಕ್ಷನ್ ಗೆದ್ದ MP ಸಾಹೇಬರು ದೆಹಲಿ ಮತ್ತು ವಿಮಾನ ಸುತ್ತಿ ದೆಹಲಿ ಸುತ್ತಿ ಶೂನ್ಯ ಸುತ್ತಿದ್ದಾರೆ. MP ಫಂಡ್ ಬಳಕೆಯಲ್ಲಿ ಲಾಸ್ಟ್ ಅದಾರ. ದೆಹಲಿ ಮತ್ತು ಶೂನ್ಯ ಸುತ್ತಿದ ಬಿಟ್ಟರೆ ಜಾಧವ್ ಸಾಹೇಬ್ರದ್ದು ಏನೂ ಸಾಧನೆ ಇಲ್ಲ. ಜೊತೆಗೆ ಈ ಮೋದಿ ಸಾಹೇಬರು ಕೇಂದ್ರ ಸರ್ಕಾರದಾಗ ಸರ್ಕಾರ ರಚನೆ ಆದಾಗಿನಿಂದ 10 ವರ್ಷ ಆಯಿತು, ಕಲಬುರಗಿಗೆ ಯಾವುದೇ ಯೋಜನೆ ಬಂದಿಲ್ಲ. ನೀವು ಇತಿಹಾಸದಾಗ ನೋಡಿರಿ, ಕಲಬುರಗಿ ಏನೇ ಆದರೂ ಭೀ 371 ಸೆಂಟ್ರಲ್ ಯೂನಿವರ್ಸಿಟಿ, ಏರ್ಪೋರ್ಟ, ರಿಂಗ್ ರೋಡ ಏನಾಗಿದೆ ಎಲ್ಲ ಖರ್ಗೆ ಸಾಹೇಬರು, ಧರ್ಮಸಿಂಗರು, ಒಟ್ಟಾರೆ ಕಾಂಗ್ರೆಸ್ ಪಕ್ಷದ ಕೊಡುಗೆನೇ ಕಲಬುರಗಿಗಿದೆ. ಕೇಂದ್ರ BJP ಸರ್ಕಾರದ ಕೊಡುಗೆ ಕಲಬುರಗಿಗೆ ಏನೂ ಇಲ್ಲ. ಈ 10 ವರ್ಷನಾಗ ಸಣ್ಣ ಸಣ್ಣ ಸಿಟಿಗೆಲ್ಲ ಸ್ಮಾರ್ಟ್ ಸಿಟಿ ಮಾಡಿದ್ರು, 500 ಕೋಟಿ ರೂಪಾಯಿ ಖರ್ಚು ಮಾಡಿ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ರು. ಆದರೆ ನಮ್ಮ ಕಲಬುರಗಿ ಮಾತ್ರ ಸ್ಮಾರ್ಟ್ ಸಿಟಿ ಮಾಡಲಿಲ್ಲ. ಜೊತೆಗೆ ರೈಲ್ವೆ ಡಿವಿಷನ್ ಅದ, ಏಮ್ಸ್ ಅದ, ಕಲ್ಯಾಣ ಪತ್ರ ಹೆದ್ದಾರಿ ಡಿಮಾಂಡ್ ಅದ. ಯಾವುದೇ ಯೋಜನೆಗಳನ್ನು 10 ವರ್ಷ ನರೇಂದ್ರ ಮೋದಿ ಅವರ ಸರ್ಕಾರ ನಮ್ಮ ಕಲಬುರಗಿ ಏನೂ ಕೊಟ್ಟಿಲ್ಲ. ಕಲಬುರಗಿ ಬರ್ತಾರೆ, ಬರೀ ಎಲೆಕ್ಷನ್ ಟೈಮಿಗೆ ಪ್ರಚಾರ ಟೈಮ್ ಮಾಡ್ತಾರೆ, ಹೋಗ್ಬಿಡ್ತಾರೆ. ಅವರು ಕಲಬುರಗಿ ಮೇಲೆ ಯಾಕೆ ಇಟ್ಟು ಸೀಟ್ ಅದ ಅಂತೇಳಿ ಗೊತ್ತಿಲ್ಲ. ಕಲಬುರಗಿ ಜನತೆ BJPಗೆ ತಕ್ಕ ಪಾಠ ಕಲಿಸುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕಂತೇಳಿ ಈ ಮೂಲಕ ನಮ್ಮ ಕನ್ನಡ ಪರ ಸಂಘಟನೆಗಳು ಒಕ್ಕೂಟದಿಂದ ಕೇಳ್ಕೊತೇವೆ. ತಾವೇನು ಹೇಳ್ತೀರಿ ಸರ್? ನಾವು 2024ನೇ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ನಾವು ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರಿಗೆ ಬೆಂಬಲ ಘೋಷಿಸ್ತೀವಿ. ಆದ ಕಾರಣ ದಯಮಾಡಿ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರಿಗೆ ನಾವೆಲ್ಲರೂ ಪ್ರಚಂಡ ಬಹುಮತದಿಂದ ಆರಿಸ್ತಿರಬೇಕಾಗಿ ಎಲ್ಲರಿಗೂ ಬಲ್ಲಿ ವಿನಂತಿಗಳು. ಒಟ್ಟಾರೆಯಾಗಿ ಏನಂತಂದರೆ ಕಳೆದ ಬಾರಿ 2019ರ ಚುನಾವಣೆಯಲ್ಲಿ ಅಭಿವೃದ್ಧಿಗಾಗಿ ಬದಲಾವಣೆ ಬೇಕು ಅನ್ನೋ ನಿಟ್ಟಿನಲ್ಲಿ ಏನು BJPಯನ್ನು ಆಯ್ಕೆ ಮಾಡಲಾಗಿತ್ತು. ಆದರೆ ಕಳೆದ 5 ವರ್ಷಗಳಲ್ಲಿ ಉಮೇಶ್ ಜಾಧವ್ ಅವರು ಒಂದೇ ಒಂದು ಕೆಲಸ ಕೂಡ ಮಾಡಿಲ್ಲ. ಅದಷ್ಟೇ ಅಲ್ಲದೆ ಬಂದಂಥ ಯೋಜನೆಗಳು ಕೂಡ ವಾಪಸ್ ಹೋದರೂ ಕೂಡ ಯಾವುದೇ ಚಕಾರ ಎತ್ತಿಲ್ಲ ಅನ್ನುವಂಥ ಪ್ರಮುಖ ಆರೋಪಗಳು ಇಲ್ಲಿ ಕನ್ನಡ ಸಂಘಟನೆಗಳು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ ಒಂದು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದೆ ಮಾಡಿದಂಥ ಕೆಲಸಗಳನ್ನು ನೆನೆಸಿಕೊಂಡು ಅವರ ಮೇಲಿನ ಭರವಸೆಗಾಗಿ ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡ್ತೀವಿ, ಮುಂದೆ ನಮಗೆ ಈ ಒಂದು ಕಲಬುರಗಿ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಎಲ್ಲ ಸಂಘಟನೆಗಳು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜರಿ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ.